ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಅಂದರೆ ಗ್ರಾಮ ದೇವತೆಗೆ ಹೋಗ್ತಾ ಇದ್ದೀವಿ. ಸೊ ಅಪ್ಪು ಕೂಲ್ ತೆಗ್ಸ್ಕೊಂಬಂದ್ಮೇಲೆ ಹೋಗ್ಬೇಕಿತ್ತು, ಅಂದರೆ ಶುಕ್ರವಾರ ಹೋಗಿ ಅಂತ ಹೇಳಿದ್ರು ನಮ್ಮ ಅತ್ತೆ. ಬಟ್ ನಾವು ಹೋಗಿರಲಿಲ್ಲ. ಸೊ ಇನ್ನೇನು 2 ಡೇಸಲ್ಲಿ ಊರಿಗೆ ಹೋಗ್ತೀವಿ, ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಅದಕ್ಕೋಸ್ಕರನೇ ಇವತ್ತು ಅಮಾವಾಸ್ಯೆನೂ ಇತ್ತು, ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ನಮ್ಮ ಮನೆಯವ್ರಿಗೆ ಊರಲ್ಲಿ ಪರಿಚಯ ಇರ್ತಾರಲ್ವ, ಸೊ ಅಜ್ಜಿ ಮಾತಾಡಿಸ್ತಾ ಇದ್ರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದು ಗ್ರಾಮ ದೇವಿಯರು, ಅಂದರೆ ಯಾಕೆ ಹಂಗೆ ಹೇಳ್ತಿದ್ದೀನಿ ಅಂದರೆ, ಸೊ ಎಲ್ಲ ಊರಲ್ಲಿ ಒಂದೇ ಗ್ರಾಮ ದೇವತೆ ಇರುತ್ತೆ. ಬಟ್ ನಮ್ಮ ಅತ್ತೆ ಊರಲ್ಲಿ ಇಬ್ಬರು ಇದ್ದಾರೆ, ಅಂದರೆ ಅಕ್ಕ ತಂಗಿರು ಅಂತ ಹೇಳ್ತಾರೆ. ಸೊ ಇಬ್ಬರು ದೇವತೆಯರು ಇದ್ದಾರೆ. ನಮ್ಮ ಊರಲ್ಲಿ ಮತ್ತು ಬೇರೆ ಊರಲ್ಲೆಲ್ಲ ಗ್ರಾಮ ದೇವತೆ ಅಂತ ಒಬ್ಬರೇ ಇರ್ತಾರೆ. ಬಟ್ ಇಲ್ಲಿ ಅಕ್ಕ ತಂಗಿರು ಅಂತ ಇಬ್ಬರು ಗ್ರಾಮ ದೇವತೆಯರು ಇದ್ದಾರೆ. ಸೊ ಅದಕ್ಕೋಸ್ಕರ ಅಪ್ಪುದೆಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಲ್ವ, ಇನ್ನೇನು ಎಲ್ಲ ಒಳ್ಳೇದಾಗಲಿ ಅಂತ ತೆಂಗಿನಕಾಯಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ವಿ. ನಾಕಿದ್ದು ಹಾಕಿ ನೋಡು. ಹಲೋ ಬಿಡಪ್ಪು. ಆಯ್ತಾ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮತ್ತೆ ಇನ್ನೂ ಒಂದು ದೇವರಿತ್ತು. ಸೊ ಗತ್ತರಿಗೆ ಭಾಗಮ್ಮ ದೇವಿ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಈ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ನಾನು ಇದೇ ಊರಲ್ಲೇ ಬಂದಿದ್ವಿ. ಯಾವಾಗನೂ ಯುಗಾದಿ ಹಬ್ಬದ ಟೈಮಲ್ಲಿ ಹಬ್ಬಕ್ಕೆ ಅಂತ ಬಂದಿದ್ವಿ. ಅದೇ ಟೈಮಲ್ಲೇ ಈ ಮೂರ್ತಿದು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಸೊ ಆ ಪೂಜೆಗೂ ನಾನು ಬಂದಿದ್ದೆ. ಸೊ ಅದಾದಮೇಲೆ ಇವತ್ತು ಬಂದಿದೆ. ಸೊ ಗತ್ತರಿಗೆ ಭಾಗಮ್ಮದು. ಸೊ ಇಲ್ಲಿನೂ ತೆಂಗಿನಕಾಯಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ ನಾನು. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಅತ್ತೆ ಒಬ್ಬಟ್ಟು ಮಾಡೋಕ್ಕೆ ಏನೇನು ಬೇಕೋ ಎಲ್ಲನೂ ಅವ್ರು ಮಾಡ್ಕೊತಾ ಇದ್ರು. ಸೊ ನಾನು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡು ಅಂತ ಹೇಳಿದ್ದಕ್ಕೆ ಇದನ್ನು ವೀಡಿಯೋ ಮಾಡಬೇಕಾ ಅಂತ ಹೇಳ್ತಾಯಿದ್ರು. ಹಾಗೆ ಅವ್ರಿಗೆ ನಾನು ಹೇಳಿರೋ ಹಾಗೆ ವೀಡಿಯೋನೇ ಮಾಡಲ್ಲ. ಸೊ ನಾನು ಹೇಗೋ ಕ್ಯಾಮ್ರಾ ಇಟ್ಕೊ ಅಂತ ಹೇಳಿದ್ರೆ ಅವ್ರು ಹೆಂಗೋ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಬ್ಬಳೇ ವೀಡಿಯೋ ಮಾಡಬೇಕಲ್ವ, ಅದಕ್ಕೆ ನಾನು ಎಲ್ಲ ವೀಡಿಯೋನೂ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ನಾನು ವೀಡಿಯೋ ಮಾಡೋದು ಅದೆಲ್ಲನೂ ಲೇಟ್ ಆಗೋದು. ಸೊ ಇಲ್ಲಿ ಇವತ್ತು ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಸೊ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ತಿಂಡಿಯನ್ನು ಮಾಡಿದೆ. ಒಬ್ಬಟ್ಟಿಗೆ ಏನೇನು ಬೇಕು ನಮ್ಮ ಅತ್ತೆ, ಅಂದರೆ ಒಬ್ಬಟ್ಟು, ಅನ್ನ, ಸಾಂಬಾರು ಅದೆಲ್ಲ ನಮ್ಮ ಅತ್ತೆ ಮಾಡ್ತಾರೆ. ಅದರಲ್ಲಿ ನಾನು ಹೋಗಲ್ಲ, ಯಾಕೆಂದರೆ ಅವರು ಮಾಡೋ ಥರ ಅಡುಗೆ ನಮಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ತಿಂಡಿ ಒಂದು ಮಾಡಿ ಎಲ್ಲರಿಗೂ ಹಾಕ್ಕೊಟ್ಟೆ. ಸೊ ನಮ್ಮ ಅತ್ತೆ ಮಾವ ಎಲ್ಲರಿಗೂ ಹಾಕ್ಕೊಟ್ಟು ಅವ್ರಿಗೂ ತಿನ್ನಿಸ್ಕೊಂಡು ನಾನು ತಿಂತಾಯಿದ್ದೆ. ವೀಡಿಯೋ ಮಾಡಿಕೊಂಡು ನಾನು ತಿಂಡಿ ತಿಂತಾಯಿದ್ದೆ. ಸೊ ನಮ್ಮ ಅತ್ತೆ ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಇವರು ಅಂತ. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ತಿಂಡಿ ಎಲ್ಲ ಆದಮೇಲೆ ಬಟ್ಟೆ ವಾಶ್ ಮಾಡಬೇಕು. ಸೊ ನಮ್ಮ ಅಮ್ಮ ಊಟ ತಿಂದವನೆ ನೋಡಿ, ಇವನು ನೋಡಿ ಹೆಂಗಿದ್ದವನೆ ಅಜ್ಜಿ ಅಂದ್ಕೊಂಡು. ಮತ್ತು ನಮ್ಮ ತಾತ ಕಡೆ ಹಾಕದೆ ನೋಡೋದು. ಸೊ ನಮ್ಮಪ್ಪ ಫೋನ್ ಊಟ ತಿಂತವ್ರೆ. ತಿಂಡಿ ಎಲ್ಲ ಆದಮೇಲೆ ಬಟ್ಟೆ ವಾಶ್ ಮಾಡಿದ್ದು ಆಯಿತು. ಸೊ ಮೇಲೆ ಬಂದಿದ್ದೆ ಒಣಗಾಕೋಕ್ಕೆ. ಸೊ ಇಲ್ಲಿ ಬಿಸಿಲಂತೂ ನೋಡ್ತಿರಲ್ಲ, ಸಿಕ್ಕಾಪಟ್ಟೆ ಇದೆ ಬಿಸಿಲು. ಸೊ ನಿಲ್ಲಕ್ಕೂ ಆಗ್ತಾಯಿಲ್ಲ. ಸೊ ಹಂಗಾದ್ರೆ ನಾವೇನು ಇಲ್ಲಿಲ್ಲ ಹಾಗಂತೇನೂ ಇಲ್ಲ. ಸೊ ನಾನು ಹಳ್ಳಿಲೇ ಹುಟ್ಟಿ ಅಲ್ಲೇ ಬೆಳೆದು ಸ್ಕೂಲು ಕಾಲೇಜೆಲ್ಲ ಹಳ್ಳಿಲೇ ಮಾಡಿರೋದು. ಬಟ್ ಆವಾಗ ಇಲ್ಲೇ ಇರೋದ್ರಿಂದ ಇಲ್ಲಿ ವೆದರ್ಗೆ ಸೆಟ್ ಆಗಿತ್ತು. ಸೊ ಆವಾಗ ನಮಗೇನು ಅನ್ನಿಸ್ತಾ ಇರಲಿಲ್ಲ. ಇವಾಗ ಬೆಂಗಳೂರಲ್ಲಿ ಹೋಗಿ ಆಲ್ಮೋಸ್ಟ್ 9 ಇಯರ್ಸ್ ಆಯಿತು ನಾವು ಬೆಂಗಳೂರಿಗೆ ಹೋಗಿ. ಸೊ ಇವಾಗ ಬೆಂಗಳೂರು ವೆದರ್ಗೆ ಸೆಟ್ ಆಗಿದೆ. ಸೊ ಈ ಕಡೆ ಬಂದರೆ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಅನಿಸುತ್ತೆ, ಅಷ್ಟೇ, ಬೇರೆ ಏನೂ ಇಲ್ಲ. ಮುಂದೆ ಒಂದಿನವೂ ನಾವು ಹಳ್ಳಿಲೇ ಬಂದಿರಬೇಕು. ಸೊ ಇವಾಗ ಇಲ್ಲಿ ಜಾಸ್ತಿ ಅನಿಸುತ್ತೆ ಅಷ್ಟೇ.
ಹಾಗೆ ಇದು ನಮ್ಮ ಅತ್ತೆ ಊರಲ್ಲಿ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಹೇಳಿ, ಈ ಥರ ಮಾಡಿ ಇನ್ನು ಏನಾದರೂ ತಪ್ಪಿದ್ರೆ ಹೇಳಿ. ಸೊ ಅದನ್ನು ಸರಿಪಡಿಸ್ಕೊತೀನಿ. ಹಾಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಏನಾದ್ರು ಹೇಳಿ, ಹಾಗೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನಗೆ ಯಾವ ಥರ ಗೊ ಎಷ್ಟು ಗೊತ್ತಾಗಿದೆಯೋ ಅಷ್ಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಸಪೋರ್ಟ್ ಮಾಡಿ. ವ್ಯೂವ್ಸು ಹೋಗ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಾನು ವಿಡಿಯೋ ಮಾಡಿದ ಮೇಲೆ ಅಪ್ಲೋಡ್ ಮಾಡೋದು ತುಂಬ ಟೈಮ್ ಹಿಡಿತಾ ಇದೆ. ಯಾಕೆಂದರೆ ರೀಸನ್ ಅಂದರೆ ಅಪ್ಪು ಅವನಿರೋದಕ್ಕೆ ಅವ್ನು ಮಲ್ಕೊಂಡಾಗಲೇ ಎಡಿಟ್ ಮಾಡೋದು ಎಲ್ಲನೂ ಮಲ್ಕೊಂಡಾಗೆ ಮಾಡಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾ ಇದೆ. ಮನೆ ಕೆಲಸ ಮುಗಿಸ್ಕೊಂಡು ಸೊ ಅಷ್ಟೇ. ಇನ್ಮೇಲೆ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ಟೆ ಎಲ್ಲ ಒಣ್ಗಾಕಿ ಬಂದಮೇಲೆ ನಾವು ಸಣ್ಣ ಮಾವಿನ ಹಣ್ಣು ತಂದಿದ್ರು. ಸೊ ನಾನು ಸೀಕಣಿ ಮಾಡಿದೆ ಹೋಳಿಗೆಲಿ. ಸೊ ನಮ್ಮ ಅತ್ತೆ ಒಬ್ಬಟ್ಟು ಮಾಡ್ತಾಯಿದ್ರು. ಒಬ್ಬಟ್ಟು, ಚಪಾತಿ, ಪಲ್ಯ ಎಲ್ಲ ಅವ್ರು ಮಾಡಿದರು. ಆಲ್ಮೋಸ್ಟ್ ನಮ್ಮ ಅತ್ತೆನೇ ಎಲ್ಲ ಅಡುಗೆ ಮಾಡ್ತಾರೆ. ಸೊ ಅಷ್ಟೇ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.